ಯಾವುದೋ ಮಣ್ಣಲ್ಲಿ ಹಾಕಿದ್ದು ಯಾಕೆ ಇರ್ಬೇಕಲ್ಲಿ? ಅದನ್ನ ಗಮನಿಸಿಲ್ಲ. ಅಲ್ಲಿ ಏನು ಸಾಮಾನ್ಯ ಟ್ರೈನ್ಗೆ ಜೀರೋ ಮಾಡಿಬಿಟ್ಟು ಅದೊಂದು ಮೊಬೈಲ್ ಕೇಳೋದು ಏನು ನೀವು ಹೇಳ್ತಾ ನೀವು ಡೀಸಿಲ್ಟ್ ಮಾಡಿದ್ದೀರಿ, ಅಲ್ಲಿ ಯಾಕೆ ಹಾಕಿದ್ದೀರಿ? ಇಮಿಡಿಯೇಟ್ ಆಗಿ ಡೀಸಿಲ್ಟ್ ಆದ ತಕ್ಷಣ ತೆಗಿಬೇಕು ಅಲ್ಲಿಂದ. ಅದ್ರ ಉಪಯೋಗ ಮತ್ತೆ ಮಾಡ್ತೀವಿ ಅಲ್ಲ. ಅದು ಯಾವುದೋ ಕನ್ಸ್ಟ್ರಕ್ಷನ್ ಏರೈಡೋ ಅಥವಾ ಮೆಟ್ರೋದವ್ರದ್ದು ಯಾರ್ದೋ ಕನ್ಸ್ಟ್ರಕ್ಷನ್ ಮಣ್ಣು ಹಂಗೆ ಉಂಡೆ ಹಾಕಿದ್ದಾರೆ, ಹಂಗೆ ಬಿದ್ದಿದೆ. ಆ ಮಣ್ಣನ್ನ ನೀವು ನಾಳೆ ರೀಯೂಸ್ ಮಾಡಂಗಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಫಿಲ್ಅಪ್ ಮಾಡಂಗಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಂಡ್ ಅದು ಯಾರು ಜನ ಯಾರೋ ರಾತ್ರಿ ಹೊತ್ತು ಬೇರೆ ಸೈಡ್ ಅಲ್ಲ, ಅದು ಅಲ್ಲ. ಇಲ್ಲೇ ಯಾರೋ ಲೋಕಲ್ ಕನ್ಸ್ಟ್ರಕ್ಷನ್ ಅವರು ಪುಷ್ ಮಾಡಿದ್ದಾರೆ ಅಲ್ಲೇ. ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪೇಂಟಿಂಗ್ ಮಾಡಿ ಲೈಟಿಂಗ್ ಜಾಸ್ತಿ ಖರ್ಚು ಬರುತ್ತೆ. ಹೇಳೋದು I can't wait also. Plan master plan ಮಾಡ್ಕೊಂಡು redesign. Whatever is clear, we should do it now. Visual ಏನು ಯಾವ ಪೋರ್ಷನ್ ಕ್ಲಿಯರ್ ಇದೆ ಅಲ್ಲಿ ಕಂಪ್ಲೀಟ್ ಮಾಡಿ. ಈಗ ಮಣ್ಣು ಗಿಣ್ಣು ತೆಗೆಯೋ ಅದಕ್ಕೆ ಕಾರಣ ಇದು ಸರ್. ಚಾನ್ಸ್ ಸಿಕ್ಕಿತ್ತು ಅಂತ ಇಲ್ಲಿವರೆಗೆ ಇರುತ್ತೆ. ಈ ಲೈನ್ ಇದೆ, ಚೆಕ್ ಮಾಡಿದ್ದೀರಾ ಎನ್ಫೋರ್ಸ್ಮೆಂಟ್ ಆಗಿ? ಚೆಕ್ ಆದ್ರೂ ಮಾಡ್ಕೋಬೇಕಲ್ಲ. ನಾನು ಹೇಳಿದಿಲ್ಲಪ್ಪ, ನಿಮ್ದು ಆಕ್ಚುಯಲ್ ಬಿಡುತ್ತೆ ಏನಿದೆ ಅಂತ ಫಸ್ಟ್ ಯಾವತ್ತು ಮಾರ್ಕೆಟ್ ದೆನ್ ಆ ಕಡೆನೂ ಇದೆ, ಈ ಕಡೆನೂ ಕ್ಲಿಯರ್ ಇದೆ. ಅದಕ್ಕೆ ಮಾತ್ರ ಅವ್ರ ಗೋಡೆನೂ ಅಲ್ಲಿವರೆಗೂ ಇದೆ. ಬಿಲ್ಡಿಂಗ್ ಲೈನ್ ಎಲ್ಲಿದೆ ಅವ್ರದ್ದು ಪ್ಲಾನ್ ತಗೊಂಡು ಆಲ್ ದ ಕಮರ್ಷಿಯಲ್ ಬಿಲ್ಡಿಂಗ್ ಟ್ರಾನ್ಸ್ಫರ್ ಫುಟ್ಪಾತ್ ಅಲ್ಲಿ ಅಲ್ಲ, ನೋಡಕ್ಕೆ ಅವ್ರ ಜಾಗದಲ್ಲಿ ಇಟ್ಟಿದ್ದಾರೆ ಅಂತ ಕಾಣುತ್ತೆ, ಬಟ್ ಇಟ್ ಇಸ್ ನಾಟ್ ದೇರ್. ಅದರಿಂದ ಏನಾಗಿದೆ ಫರ್ದರ್ ಎನ್ಕ್ರೋಚ್ಮೆಂಟ್ಸ್ ಹ್ಯಾಪನ್ಡ್. ಅದು ಅಲ್ಲಿಯೇ ಏನಾದರೂ ಹೌದು, ಅಲ್ಲಿ ನೀವು ಬಸ್ ಬೇನ ಆ ಕಡೆ ಇದನ್ನ ಸ್ವಲ್ಪ ಹಿಂಗೆ ರೇಟ್ ಮಾಡಿ ಅಲ್ಲಿ ಆವಾಗ ಎಲ್ಲಿ ನಿಮಗೆ ಮೋರ್ ದ್ಯಾನ್ 3-4 ಮೀಟರ್ಸ್ ಬಫರ್ ಇದೆ, ಅಲ್ಲಿ ಸರ್ವಿಸ್ ರೋಡನ್ನೇ ಸ್ನೇಕ್ ಅರೌಂಡ್ ಮಾಡಿ ಅದನ್ನ ಒಳಕ್ಕೆ ತಗೊಂಡು ಅಲ್ಲಿ ನೀವು ಬಸ್ ಬೇ ಪ್ಲಾಟ್ಫಾರ್ಮ್ ಅಲ್ಲಿ ಬಸ್ ಬೇ ಮೇನ್ ಕ್ಯಾರಿಯೇಜ್ ಬ್ಲಾಕ್ ಆಗುವಂತೆ ಆದರೆ ಮತ್ತೆ ಸೊ ಎಲ್ಲಿ ಈಗ 5.5 ಸ್ಟ್ಯಾಂಡರ್ಡ್ ಸರ್ವಿಸ್ ಸ್ಟ್ಯಾಂಡರ್ಡ್ ಅಟ್ಲೀಸ್ಟ್ 2 ಮೀಟರ್ ಈಗ ಎಕ್ಸ್ಟ್ರಾ ಎಲ್ಲಿ ಸಿಗುತ್ತೆ ಅಲ್ಲೇ ಬಸ್ ಬೇ ಈಗ ನೀವು ಹೇಳಿದ್ರಲ್ಲ ಕೆಲವು ಕಡೆ 3-4 ಮೀಟರ್ ಸಿಗ್ತಾ ಇದೆ. ಆಮೇಲೆ ಕೆಲವು ಕಡೆ ಒಂದು 4 ಕಡೆ ಅಲ್ಲಿ ಬಸ್ ಇರೋ ಜಾಗಗಳು ಯಾರು ಸಿಕ್ಕರೆ ಸರಿ. ಬೇರೆ You have to take them off the main lanes. Right. Otherwise, the adventure would have Right. You should reduce the blockage at least. For a full restoration, I'm asking for interoperability. It's really a big thing to ask. We'll do it. Are you going to do us a favor by doing it? Is your contractor going to do us a favor? No. Sir, my question is answered. Is it part of your mandate or not? Yes, sir. No? Yes, sir. No? It's our responsibility. If it is your responsibility, why have you not done it? Why should we combine like
request to you or beg you for doing your job. You will do, and why you didn't do? And you have done most of the road, but this how many spaces are People are crying. आपको शिक्षा नहीं है. ಜನ ಅಳ್ತಾ ಇರೋದು ಕೇಳಿಸ್ತಾ ಇರೋದು. ಅಲ್ಲ ಸರ್, ನಮಗೆ ಅರ್ಥ ಆಗಿಲ್ಲ ಸರ್. ಎಲ್ಲ ಕಡೆ ನಾವು ಬಂದು ಕೇಳಿ ಆಮೇಲೆ ನೀವು ಮಾಡ್ತೀವಿ ಅಂದ್ರೆ ನೀವೇನಾದ್ರೂ ಉದ್ಧಾರ ಮಾಡ್ತಾ ಇದ್ದೀರಾ, ಸಹಾಯ ಮಾಡ್ತಾ ಇದ್ದೀರಾ, ದಾನ ಮಾಡ್ತಾ ಇದ್ದೀರಾ? ನಮ್ಗೆ ಏನು ಕೆಲಸ ಮಾಡಕ್ಕೆ ನಾವು ಬಂದು ಕೇಳ್ಬೇಕಾಗುತ್ತೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ ರಿಯಲಿ. ನಾವು ಬೇರೆ ಟಾಕಿಂಗ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಆಗಿ I'm speaking language properly. Place how do you use it? First priority this is what I was thinking. ಇದು ಈ ಕಡೆಯಿಂದ ಬರೋದಕ್ಕೆ ಈಗ ಅರ್ಲಿಯರ್ ರೋಡ್ ಇಲ್ಲಿವರೆಗೂ ಇರ್ತಿತ್ತು. ನಾವು ಜಸ್ಟ್ ಫಿಸಿಕಲ್ ಕ್ಯಾನ್ ಪಾಸ್ ಅನ್ಸುತ್ತೆ. ಈಗ ಇದು 2 ವೇ ಇದೆಯಾ, 1 ವೇ ಇದೆಯಾ? ಇದು 1 ವೇ ಇದೆ. ರೈತರಿಗೆ ಮಾತ್ರ ಹೌದು. ಈಗ ರೈತ ನೀವು ಈಗ ಈ ಕಡೆಯಿಂದ ಬರೋದಕ್ಕೆ ಮಾತ್ರ ಎಡಿಂಗ್ ನಾರ್ತ್ ಸೈಡಲ್ಲಿ ಎಡಿಂಗ್ ಮಾಡುವಾಗ ಅವ್ರಿಗೆ ಇದು ಆಕ್ಸೆಸ್ ಕೊಡಿ. ಇಲ್ಲಿ ಏನಿದ್ರು ರೈಟ್ ಟರ್ನ್ ಮುಂದೆ ಇದೆ, ಮತ್ತೆ ಇಲ್ಲಿ ಯೂ ಟರ್ನ್ ತಗೊಂಡು ವಾಪಸ್ ಹೋಗೋ ರೈಟ್ ಟರ್ನ್ ಅಲ್ಲೋ ಆಗುತ್ತೆ. ಹೌದು ಹೌದು. ಇಲ್ಲಿ 2 ವೇ ಮಾಡೋಕ್ಕಾಗಲ್ಲ, ಓನ್ಲಿ 1 ವೇ. ಆ ಕಡೆ ಹೋಗೋರು ಲೆಫ್ಟ್ ಅಂತೂ ಇದ್ದೇ ಯಾವುದೇ ಲೆಫ್ಟ್ ಹೋಗ್ತಾರೆ. ಸೊ ಇದು ಬರೀ ರೈಟ್ ಟರ್ನು ಆ್ಯಂಡ್ ಯೂ ಟರ್ನ್, ಫ್ರೀ ಮೂವ್ಮೆಂಟ್ ಆಗ್ತಾಯಿದೆ. ಇದು ನಾವು ಪ್ಲಾನ್ ಮಾಡೋದು ಆ ಕಡೆಯಿಂದ ಬರೋದು. ಇದು ಬೇರೆ ಬಿಟ್ಬಿಡಿ, ಇದು ತುಂಬ ಲಾಂಗ್ ಇದೆ. ಹೌದು, ನಾರ್ಮಲ್ ಫ್ಲೈಓವರ್ ಅಲ್ಲ ಇದು. ರಿಯಲ್ ಶಾರ್ಟ್ ಅಂದರೆ ದಿಸ್ ಇಸ್ ಅನ್ ಎಕ್ಸ್ಟೆಂಡೆಡ್ ಫ್ಲೈಓವರ್. ಎರಡೆರಡು ಕ್ರಾಸಿಂಗ್ ಇರೋದಿಲ್ಲ. So on the other ones, RK and we were just looking at it at that time. Yeah, this one's confusing, yeah. ಸೊ ಈಗ ಇವೆಲ್ಲ ನೀವು ಈ ಥರ ಲೈಟ್ ಚೆನ್ನಾಗಿ ಮಾಡಿದರೆ ಆಟೋಮ್ಯಾಟಿಕಲಿ ಮೇಂಟೈನ್ ಆಗುತ್ತೆ. ಈಗ No, I'm just saying, you got it. But now, sir, ನೀವು ಹೇಳ್ದಂಗೆ ಮೀಡಿಯಾ ಹತ್ರ ಇವ್ರ ಮೆಜರ್ಮೆಂಟ್ಸ್ ತಗೊಂಡು ನಾವು ಮಾರ್ಕ್ ಮಾಡಬೇಕು ಬಿಫೋರ್ road digging protocol. ಬರೀ 3 ಅಡಿ ಓನ್ಲಿ ಡ್ರೈನ್ ಮಾತ್ರ ಇದೆ ಸರ್. Jack and Bill. Also, because Jack and There's Bill. a limited diameter only you can do. No, but Jack and Bill you can do it. Big pipe. Jack and Bill. They don't have anything bigger than 400. They are technical. But There's no machine available in the system. right? Sanitary are laying 300 pipes. 300 pipes there. You line that only. Travel to one is there. Only 2 guys have that ditch. Nobody else has. Again, the pipe. That is an important machine. ಕೆಲವೆಲ್ಲ ಕೇಬಲ್ ಪೈಪ್ ಎಲ್ಲ ಅಲ್ಲೇ ಕೊಡ್ಬೇಕು, ಇಲ್ಲಿ ಇರ್ಬೇಕು. ಏನು ಇದೆಲ್ಲ ರೋಡ್ ಅವ್ರು ಹೆಂಗ್ ಅಂತ ಕೇಳ್ತಾ ಇದ್ದಾರೆ. ರಾತ್ರಿ
ಅವರು ಕೇಬಲ್ ನೋಡ್ರಿ ಏನ್ ಹೇಳ್ತಾ ಇದ್ದೀರಾ? ಅಯ್ಯೋ ಅಲ್ಲಿಂದ ಇಲ್ಲಿಗೆ ಕಳ್ಸ್ಕೊಂಡು ಯಾವ ಬೆಸ್ಟ್ ಕರೀರಿ, ಬೆಸ್ಟ್ ಯಾರು ಬೆಸ್ಟ್ ಸುಳ್ಳು ಹೇಳ್ಬೇಡಿ. ಯಾವ್ದು ಕೇಬಲ್ ಏನಿದೆ ಇಲ್ಲೊಂದು ಡಕ್ಟ್ ಇದೆ, ಏನಿದೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನೋಡ್ಸಕ್ಕೆ ಕರ್ಕೊಂಡು ಬಂದಿದ್ದು. ಯಾವ ವಾಟರು ಅಲ್ಲ, ಯಾವ ಬೆಸ್ಕಾಮು ಅಲ್ಲ. ಇದು ಕೇಬಲ್ಗಳು ಅವ್ರಿಗೆ ಇವ್ರು ಆಕಾಶ ಬಿಟ್ಟಿರೋರು. ಅದನ್ನ ಕವರ್ ಅಪ್ ಮಾಡೋಕ್ಕೆ ಸುಮ್ಮನೆ ನಾನೇನು ಆಕಾಶದಿಂದ ಬಂದಿದ್ದು ಇದಕ್ಕೆ ಸಿಕ್ಬರೋದು. ಅದಕ್ಕೊಂದು ಬಿಟ್ಟು ಇರಬೇಕು. ಏನು ಒಂದು ನೋಡಿದ ತಕ್ಷಣ ಹಿಂಗೆ ಕತೆ ತಿರ್ಗಿಸ್ತಾರೆ. ಯಾತ್ರೆ ಯಾವ ಬೆಸ್ಕಾಮ್ ಕರೀರಿ, ಬೆಸ್ಕಾಮ್ ಅವರು ಯಾರು ಇದ್ದೀರಾ? ಬೆಸ್ಕಾಮ್ ಅವರು ಬೆಸ್ಕಾಮ್ ಇದ್ದೀರಾ? ಫೋನ್ ತಗೊಳ್ರಿ ಇಲ್ಲ ಅಂದ್ರೆ ಇಲ್ಲಿ ಲೋಕ ಉದ್ದಕ್ಕೂ ಇದೆ.